ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವ 2 ಅಂಕದ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತದೆ ಅವೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ ನಿಮ್ಮ ಎಕ್ಸಾಮ್ಗೆ ಬರುವಂತಹ. ಸೊ ಅತಿ ಸಂಭವನೀಯ ಪ್ರಶ್ನೆಗಳಾಗಿರೋದ್ರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವೆಲ್ಲ ಕ್ವಶನ್ಸ್ ಅಂತ ಹೇಳಿ ಅವನ್ನ ಮಾರ್ಕ್ ಮಾಡಿಕೊಂಡು ಒಂದು ಬಾರಿ ಇವನ್ನ ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಿಮಗೆ 2 ಅಂಕಕ್ಕೆ ಬರುವಂಥವು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವಂತಹ ವೀಕ್ಷಣೆಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳ್ತಾರೆ. ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ತಾಪ ಬದಲಾವಣೆ. ನೆಕ್ಸ್ಟು ಕಬ್ಬಿಣದ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಅನುಸರಿಸುವ ಕ್ರಮಗಳು: ಬಣ್ಣ ಬಳಿಯುವುದು, ಗ್ರೀಸ್ ಹಚ್ಚುವುದು, ಎಣ್ಣೆ ಸವರುವುದು, ಗ್ಯಾಲ್ವನೀಕರಣ. ನೆಕ್ಸ್ಟ್ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವು: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತು, ವಾಹಕದ ಪ್ರಾಕೃತಿಕ ಗುಣ, ವಾಹಕದ ತಾಪ. ನೆಕ್ಸ್ಟ್ ಜೌಲ್ನ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವಂತಹ 4 ಸಾಧನಗಳನ್ನ ಕೇಳ್ತಾರೆ: ವಿದ್ಯುತ್ ಬಲ್ಬು, ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್, ಫ್ಯೂಸ್. ನೆಕ್ಸ್ಟ್ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಮತ್ತು ಅದರ ಅಣುಸೂತ್ರವನ್ನು ಕೇಳಿದ್ರೆ ಸೊ ಅದು ಮೀಥೇನ್ ಆಗಿರುತ್ತೆ. ಅದರ ಅಣುಸೂತ್ರ CH4 ಆಗಿರುತ್ತೆ. ನೆಕ್ಸ್ಟ್ ಕಮಟುವಿಕೆ ಎಂದರೇನು? ಸೊ ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದ್ರೂ 2 ವಿಧಗಳನ್ನ ಕೇಳ್ತಾರೆ. ಎಣ್ಣೆಯಿಂದ ಮತ್ತು ಕೊಬ್ಬಿನಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಉತ್ಕರ್ಷಣೆಗೊಂಡು ರುಚಿ ಮತ್ತು ವಾಸನೆಯಲ್ಲಿ ಬದಲಾಗ್ತದೆ, ಇದನ್ನೇ ಕಮಟುವಿಕೆ ಅನ್ನೋದು. ಸೊ ಇದನ್ನು ತಡೆಗಟ್ಟುವ ವಿಧಾನ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು. ಸೊ ಅಂದರೆ ಹೈಡ್ರೋಜನ್ ಅನಿಲಗಳನ್ನು ಆಯಿಸುವುದರ ಮೂಲಕ ನಾವು ಇದನ್ನು ತಡೆಗಟ್ಟಬಹುದಾಗ್ತದೆ. ನೆಕ್ಸ್ಟ್ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳೆರಡು ನೇರ ಸಂಪರ್ಕಕ್ಕೆ ಬರದಂತೆ ನೋಡ್ಕೊಳ್ಬೇಕು. ಹ್ರಸ್ವ ಮಂಡಲದ ಉಂಟಾಗದಂತೆ ನೋಡ್ಕೊಳ್ಬೇಕು. ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಟಿಗೆ ಸೇರಿಸಬಾರ್ದು. ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸಬೇಕಾಗ್ತದೆ. ನೆಕ್ಸ್ಟು ಅಯಾನಿಕ ಸಂಯುಕ್ತಗಳ ಯಾವುದಾದರೂ 4 ಲಕ್ಷಣಗಳನ್ನು ತಿಳಿಸ್ಲಿಕ್ಕೆ ಕೇಳ್ತಾರೆ. ಸೊ ಈ ಕ್ವಶನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಸೊ ಇದು ಕೇಳ್ತಾರೆ ಮಕ್ಕಳ. ಹೇಗೆ ಕೆಲಸ ನಿರ್ವಹಿಸ್ತದೆ ಅಂದರೆ, ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯ ಎಣ್ಣೆ ಜಿಡ್ಡಿನೊಂದಿಗೆ ವರ್ತಿಸ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ ತುದಿಯ ಹೊರಮುಖವಾಗಿರ್ತದೆ. ಇದು ನೀರಿನಲ್ಲಿ ಎಮಲ್ಸನ್ನು ಉಂಟು ಮಾಡ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರಗೆ ಹಾಕಲು ಸಹಾಯ ಮಾಡ್ತದೆ ಮತ್ತು ಬಟ್ಟೆಯನ್ನು ಸ್ವಚ್ಛಗೊಳಿಸ್ತದೆ. ನೆಕ್ಸ್ಟು ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ ಅಂತೇಳಿ ಕೇಳ್ತಾರೆ. ಸೊ ನಿಮಗೆ ವಿವರಿಸಿ ಅಂದಾಗ ಇದೊಂದು ಫ್ಲೋ ಚಾರ್ಟ್ ನಿಮಗೊಂದು ನೆನ್ಪಿಟ್ಕೊಬಿಟ್ರೆ ಮಕ್ಕಳು ನಿಮಗೆ ಈಸಿಯಾಗಿ ಬರಿಬೋದು. ಸೊ ಸೋಡಿಯಂ ಏನಾಗ್ತದೆ? ಸೊ ಸೋಡಿಯಂ 1 ಎಲೆಕ್ಟ್ರಾನನ್ನು ಬಿಟ್ಕೊಡ್ತದೆ, ಹಾಗಾಗಿ N+ ಆಗ್ತದೆ. ಸೊ ಅದೇ 1 ಎಲೆಕ್ಟ್ರಾನನ್ನು ಕ್ಲೋರಿನ್ ಪಡೆದುಕೊಂಡು Cl- ಆಗ್ತದೆ. ಸೊ ಈ ರೀತಿ ನಿಮಗೆ ಕಂಪ್ಲೀಟಾಗಿ ಬರೆದ್ರೆ ಇದನ್ನ 2 ಅಂಕಕ್ಕೆ ಕೇಳ್ತಾರೆ. ಸೊ ಸೋಡಿಯಂ ಕ್ಲೋರೈಡ್ ಕೇಳ್ಬೋದು ಅಥವಾ ಮೆಗ್ನೀಷಿಯಂ ಕ್ಲೋರೈಡನ್ನು ಕೇಳ್ಬೋದು. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವಂತಹ ಘಟನೆಗಳನ್ನು ತಿಳಿಸ್ಲಿಕ್ಕೆ ಕೇಳ್ತಾರೆ. ಸೊ ನಿಮಗೆ ಲಾಸ್ಟ್ ಇಯರಲ್ಲಿ ಏನು ಮಾಡಿದ್ರು, ಅನುಕ್ರಮ ಕೊಟ್ಟಿರ್ತಾರೆ, ಅದನ್ನು ಕ್ರಮವಾಗಿ ಜೋಡಿಸಿ ಅಂತ ಕೇಳಿದರು. ಸೊ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯನ್ನು ಹೀರುವುದು, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಹೊಂದುವುದು, ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜಿಸಲ್ಪಡುತ್ತದೆ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಆಕರ್ಷಿಸಲ್ಪಡುತ್ತದೆ. ನೆಕ್ಸ್ಟ್ ಎಸ್ಟರೀಕರಣ ಎಂದರೇನು? ಎಥನಾಲ್ನಿಂದ ಈಥೀನನ್ನು ಹೇಗೆ ಪಡೆಯುತ್ತೀರಿ? ಸೊ ಯಾವಾಗ ಅಂದರೆ ಎಥನಾಲನ್ನು 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ತಾಪದಲ್ಲಿ ಪ್ರಮಾಣದ ಸಾರರೀಕೃತ ಸಲ್ಫ್ಯೂರಿಕ್ ಆಸಿಡೊಂದಿಗೆ ಕಾಯಿಸಿದಾಗ ಈಥೀನ್ ಉಂಟಾಗ್ತದೆ. ಸೊ ಎಸ್ಟರಿಫಿಕೇಷನ್ ಅಂದರೆ ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುವ ಪ್ರಕ್ರಿಯೆಗೆ ಎಸ್ಟರೀಕರಣ ಅಂತ ಹೇಳಲಾಗ್ತದೆ. ನೆಕ್ಸ್ಟು ನಿಮಗೆ ಆಲ್ರೆಡಿ ಗೊತ್ತಿದೆ, ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ. ಸೊ ಹಾಗಾದರೂ ಕೇಳ್ಬೋದು, ಗ್ರಹಗಳು ಏಕೆ ಮಿನುಗುವುದಿಲ್ಲ ಅಂತ 2 ಅಂಕಕ್ಕೆ ಕೇಳ್ಬೋದು, ಅಥವಾ ನಕ್ಷತ್ರಗಳು ಮಿನುಗುತ್ತವೆ ಕಾರಣ ಕೊಡಿ ಅಂತಲಾದರೂ ಕೇಳ್ಬೋದು. ಸೊ ಅದಷ್ಟಕ್ಕೂ ನಿಮಗೆ ಇಲ್ಲಿ ನೋಡಿ ಕಂಪ್ಲೀಟ್ ಆನ್ಸರ್ ಇದೆ ಮಕ್ಕಳ. ಆಲ್ರೆಡಿ ನಾನು ತುಂಬ ಬಾರಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ತಿಳಿಸಿ. ಏನೆಲ್ಲ ಲಕ್ಷಣಗಳು? ಒಂದನ್ನೊಂದು ಛೇದಿಸೋದಿಲ್ಲ,
ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿರ್ತವೆ. ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಸೊ ಈ 4 ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ವಾತಾವರಣದಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆಯ ವಿದ್ಯಮಾನವನ್ನು ವಿವರಿಸಿ. ಯಾವ ರೀತಿ ಕಾಮನ ಬಿಲ್ಲು ಉಂಟಾಗ್ತದೆ? ಫಸ್ಟ್, ಕಾಮನ ಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುವಂಥದ್ದು. ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸ್ತವೆ. ಅವು ಸೂರ್ಯನ ಪತನ ಕಿರಣವನ್ನು ವಕ್ರೀಭವನಗೊಳಿಸಿ ಚಲಿಸ್ತವೆ, ನಂತರ ಆಂತರಿಕವಾಗಿ ಪ್ರತಿಫಲಿಸ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನವನ್ನು ಹೊಂದುತ್ತದೆ. ಸೊ ಈ ರೀತಿ ನೀವು ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ ಈ ರೀತಿ ಪ್ರಶ್ನೆ ನೋಡುವ ಮಕ್ಕಳ, ಮಾಧ್ಯಮ ಎಯು ವಕ್ರೀಭವನ ಸೂಚ್ಯಾಂಕ ಮಾಧ್ಯಮ ಬಿಗಿಂತ ಕಡಿಮೆ ಇದೆ. ಇವುಗಳಲ್ಲಿ ಯಾವ ಮಾಧ್ಯಮ ಹೆಚ್ಚು ದೃಕ್ಸಾಂದ್ರವಾಗಿದೆ? ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತದೆ? ಸೊ ಮಾಧ್ಯಮ ಬಿನಲ್ಲಿ ದೃಕ್ಸಾಂದ್ರವಾಗಿರ್ತದೆ, ಎನಲ್ಲಿ ಬೆಳಕು ವೇಗವಾಗಿ ಚಲಿಸ್ತದೆ. ನೆಕ್ಸ್ಟ್, ಮಾನವನ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಲಿಕ್ಕೆ ಕೇಳ್ತಾರೆ ಮಕ್ಕಳ. ಸೊ ಇದು ಸಹ ವೆರಿ ಇಂಪಾರ್ಟೆಂಟ್. ಸೊ ಏನಾಗ್ತದೆ ಅಂದರೆ, ಸಣ್ಣ ಕರುಳು ಪ್ರೋಟೀನ್ ಮತ್ತು ಹೈಡ್ರೋಕಾರ್ಬನ್ ಹಾಗೂ ಕೊಬ್ಬುಗಳನ್ನು ಸಂಪೂರ್ಣವಾಗಿ ಪಚನವಾಗುವಂತಹ ಸ್ಥಳವಾಗಿರ್ತದೆ ಸಣ್ಣ ಕರುಳು. ಸೊ ಸಣ್ಣ ಕರುಳಿನಲ್ಲಿರುವ ಭಿತ್ತಿಯಲ್ಲಿ ಕಂಡುಬರುವಂತಹ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸ್ತವೆ. ಇಲ್ಲಿರುವ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲಗಳನ್ನಾಗಿ, ಗ್ಲಿಸರಾಲ್ಗಳಾಗಿ ಪರಿವರ್ತಿಸ್ತವೆ. ಸೊ ಜೀರ್ಣವಾದ ಆಹಾರವು ಸಣ್ಣ ಕರುಳಿನಲ್ಲಿರುವ ವಿಲ್ಲೈಗಳಿಂದ ಹೀರಿಕೆಯಾಗ್ತದೆ. ನೆಕ್ಸ್ಟು ಈ ರೀತಿ ಪ್ರಶ್ನೆಯನ್ನು ನಿಮ್ಮ ಕ್ವಶನ್ ಪೇಪರಲ್ಲಿ ನೀವು ನೋಡಿರ್ತೀರ ಮಕ್ಕಳ. pH ಮೌಲ್ಯವನ್ನು ಕೊಡಲಾಗಿದೆ, ಆಮ್ಲೀಯ ಪ್ರತ್ಯಾಮ್ಲೀಯ ದ್ರಾವಣಗಳನ್ನಾಗಿ ವಿಂಗಡಿಸಿ ಅಂತ ಹೇಳಿ ಕೇಳ್ತಾರೆ. ಸೊ ಇವುಗಳಲ್ಲಿ ಯಾವ ದ್ರಾವಣ ಅತಿ ಹೆಚ್ಚು H+ ಅಯಾನ? ನಿಮಗೆ H+ ಅಂದರೆ ನಿಮಗೆ ಸ್ಕೇಲ್ ಗೊತ್ತಿರಲಿ ಮಕ್ಕಳ, ಮಧ್ಯದ್ದು 7 ಆಗಿರುತ್ತೆ, ಇಲ್ಲಿ 1ರಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ 14 ಆಗುತ್ತೆ. ಸೊ ಈ ಕಡೆ ಬಂದರೆ ಆಮ್ಲ H+, ಈ ಕಡೆ ಇದ್ದರೆ OH-. ಹೌದಾ? ಅವ್ರು ಕೇಳಿರೋದು ಯಾವುದು? H+ ಅಯಾನುಗಳ ಸಾರತೆ ಇರುವಂಥದ್ದು ಆಬ್ವಿಯಸ್ಲಿ 2ರಲ್ಲಿ. ಹಾಗಾಗಿ ದ್ರಾವಣ Q ಇಸ್ ದ ರೈಟ್ ಆನ್ಸರ್. ತಟಸ್ಥ ದ್ರಾವಣ ಅಂದರೆ 7, ಯಾವುದಪ್ಪ? P ದ್ರಾವಣ. ಎಸ್. ಈ ರೀತಿ ಪ್ರಶ್ನೆಗಳನ್ನೇ ನಿಮ್ಮ ಎಕ್ಸಾಮಲ್ಲಿ ಕೇಳುವಂಥದ್ದು ಮಕ್ಕಳ, pH ಸ್ಕೇಲ್ ಮೇಲೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಓಝೋನ್ ಎಂದರೇನು? ಓಝೋನ್ ಕಾರ್ಯವನ್ನು ತಿಳಿಸಿ. ಓಝೋನ್ ಶಿಥಿಲವಾಗುವುದಕ್ಕೆ ಕಾರಣ, ಅದರ ರಾಸಾಯನಿಕ ವಸ್ತುವನ್ನು ಹೆಸರಿಸಿ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್. ನಿಮ್ನ ದರ್ಪಣದ ಉಪಯೋಗಗಳು. ಪೀನ ದರ್ಪಣವನ್ನು ಸಾಮಾನ್ಯವಾಗಿ ಹಿನ್ನೋಟ ದರ್ಪಣವಾಗಿ ಯಾಕೆ ಬಳಸಲಾಗ್ತದೆ? ಸೊ ಈ ಕ್ವಶನ್ಸು 2 ಅಂಕಕ್ಕೆ ಕೇಳುವ ಪ್ರಶ್ನೆಗಳಾಗಿರುತ್ತೆ. ನೆಕ್ಸ್ಟ್, ವ್ಯತ್ಯಾಸಗಳು. ಯಾವ ವ್ಯತ್ಯಾಸ ಕೇಳ್ಬೋದು? ಅಂತರುಷ್ಣಕ, ಬಹಿರುಷ್ಣಕ ಕೇಳ್ಬೋದು, ಆಮ್ಲ ಪ್ರತ್ಯಾಮ್ಲ, ಲೋಹ ಅಲೋಹ, ಉತ್ಕರ್ಷಣೆ ಅಪಕರ್ಷಣೆ, ಉರಿಯುವಿಕೆ ಕಾಯಿಸುವಿಕೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್, ಅಪಧಮನಿ ಅಭಿಧಮನಿ. ಸೊ ಹಾಗಾಗಿ ಎಲ್ಲ ವ್ಯತ್ಯಾಸಗಳನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಇವೆಲ್ಲ 2 ಅಂಕಕ್ಕೆ ಕೇಳುವಂತಹ ವ್ಯತ್ಯಾಸಗಳಾಗಿರ್ತವೆ. ನೆಕ್ಸ್ಟ್, ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟದ ವ್ಯತ್ಯಾಸ, ಝೈಲಮ್ ಫ್ಲೋಯಮ್ನ ವ್ಯತ್ಯಾಸ, ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ವ್ಯತ್ಯಾಸ, ಪೀನ ಮಸೂರ ನಿಮ್ನ ಮಸೂರ, ಪೀನ ದರ್ಪಣ ನಿಮ್ನ ದರ್ಪಣ, ರೋಧಕಗಳ ಸರಣಿ ಕ್ರಮ ಮತ್ತು ರೋಧಕಗಳ ಸಮಾಂತರ ಕ್ರಮ, ಸಮೀಪ ದೃಷ್ಟಿ ದೂರದೃಷ್ಟಿಯ ವ್ಯತ್ಯಾಸಗಳು. ನಿಮಗೆ ಇವೆಲ್ಲ ಕಾಣಿಸ್ತಿದೆಯಲ್ಲ, ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳು, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು. ಸೊ ಎಲ್ಲ ಪ್ರಶ್ನೆಗಳು ಮಕ್ಕಳ ನಿಮಗೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ. ಹಾಗಾಗಿ ಇನ್ನೊಂದು ಬಾರಿ ಮಾರ್ಕ್ ಮಾಡ್ಕೊಂಡು ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ 5 ಅಂಕಗಳಲ್ಲಿ ಕೇಳುವಂಥ, ಅಲ್ಲಿ ಸಬ್ ಕ್ವಶನ್ಸ್ ಹಾಕಿರ್ತಾರೆ ಮಕ್ಕಳ. ಸೊ ಅವೆಲ್ಲ ಯಾವ ಪ್ರಶ್ನೆಗಳು ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.